ಹಾಯ್ ಹಲೋ ನಮಸ್ತೆ ಶುಭೋದಯ. ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೇನೆ ಬಹುಶಃ ನನ್ನ ಹಿಂದೆನೇ ಕಾಣಿಸ್ತಾ ಇದ್ದೆ. ನಮ್ಮ ಕರ್ನಾಟಕದ ಮೈಸೂರಿನ ಹುಲಿ ಅಂತಲೇ ಬಿರುದಾಂಕಿತರಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಹತ್ರ ಇದ್ದೀನಿ. ಸೊ ನಾವು ಮೈಸೂರು ಪ್ಯಾಲೇಸು, ಮೈಸೂರು ದಸರಾ ನೋಡುವಂಥ ಸಂದರ್ಭದಲ್ಲಿ ಹಾಗೇ ಮೈಸೂರೆಲ್ಲ ಮಂಡ್ಯ ಭಾಗೆಲ್ಲ ಮುಗಿಸ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಮತ್ತು ಟಿಪ್ಪು ಮಾಡಿರ್ತಕ್ಕಂಥ ಇಲ್ಲಿ ಸುಮಾರು ಕೆಲಸಗಳಿದ್ದಾವೆ. ಶ್ರೀರಂಗನಾಥ ದೇವಸ್ಥಾನ ಇದೆ, ಹಾಗೆಯೇ ಜಾಮಿಯಾ ಮಸೀದಿ ಇದೆ, ಸುಮಾರು ಇದ್ದಾವೆ. ಹಾಗೆಯೇ ಹೊಳೆ ಇದೆ. ಶ್ರೀರಂಗಪಟ್ಟಣ ಒಂದು ಅದ್ಭುತವಾದ ಹಿಸ್ಟಾರಿಕಲ್ ಪ್ಲೇಸು. ಬಹುಶಃ ತುಂಬ ಜನಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಅದರಲ್ಲಿ ಅಂಥ ವಿಶೇಷ ಅಂತ ಹೇಳೋಕ್ಕೆ ಅರ್ಥ ಇಲ್ಲ. ಎಲ್ಲ ಗೊತ್ತಿರ್ತಕ್ಕಂಥ ಒಂದು ಸಂದರ್ಭ, ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಸೊ ಇಲ್ಲಿ ನಮಗೊಂದು ವಿಡಿಯೋ ಮಾಡಲೇಬೇಕಾಗಿತ್ತು. ಟಿಪ್ಪು ಅವ್ರ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಬಹುಶಃ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ಇಡೀ ಭಾರತಕ್ಕೆ ಗೊತ್ತಿದೆ. ಟಿಪ್ಪು ಸುಲ್ತಾನ್ ಹಿನ್ನೆಲೆಯೇನು, ಟಿಪ್ಪು ಕೆಲಸಗಳೇನು ಮಾಡಿದರು, ಟಿಪ್ಪು ಹೋರಾಟ ಹೇಗಿತ್ತು, ಟಿಪ್ಪು ಬಗ್ಗೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಎಲ್ಲ ರೀತಿಯ ವಿಚಾರಗಳು ಉಲ್ಲೇಖವಾಗಿದೆ. ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಟಿಪ್ಪು ಅವರ ಹಿನ್ನೆಲೆ, ಟಿಪ್ಪು ಅವರ ಹೋರಾಟ, ಟಿಪ್ಪು ಅವರು ಇದ್ದಂಥ ಕಾಲಘಟ್ಟದಲ್ಲಿ ಅವರ ಹೋರಾಟ ಯಾವ ರೀತಿ ಇತ್ತು, ಹೇಗಿತ್ತು ಅಂತ ಸಂಪೂರ್ಣವಾದ ಇತಿಹಾಸದ ಪುಟಗಳಲ್ಲಿ ನಾವೆಲ್ಲರೂ ಓದಿದ್ದೀವಿ. ಈಗ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಟಿಪ್ಪು ಅವರ ಸಮಾಧಿಗೆ ನಾನಿವತ್ತು ಭೇಟಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ ಟಿಪ್ಪು ಅವರ ಸಮಾಧಿ ಸ್ಥಳ ಹೇಗಿದೆ. ಬಹುಶಃ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿದ್ದೀರಾ, ಆದರೂ ಈ ನನ್ನ ಒಂದು ವಿಡಿಯೋ ಮುಖಾಂತರ ತೋರಿಸುವ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಗೇಟ್ ಕ್ಲೋಸ್ ಆಗಿದೆ, ಹಾಗಾಗಿ ಸ್ನೇಹಿತರೆ ನಮಸ್ತೆ. ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಸ್ವಲ್ಪ ಚಿಕ್ಕ ತಪ್ಪು ಮಾಡಿದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಇದು ಮಡಿದ ಸ್ಥಳ, ಆ್ಯಕ್ಚುಲಿ ಅವರ ಸಮಾಧಿ ಅಲ್ಲ. ಹಾಗಾಗಿ ಒಂದು ಕ್ಷಮೆ ಕೇಳ್ತಾ ಈ ವಿಡಿಯೋ ಮುಂದುವರಿಸ್ತಿದ್ದೀನಿ. ಥ್ಯಾಂಕ್ ಯು, ಎಲ್ಲರೂ ಧನ್ಯವಾದಗಳು.